ಪುಣ್ಯತಾಣ ಜಡಗ ಮಠದ ಪೂಜ್ಯರಲ್ಲಿ, ವೇದಿಕೆ ಮೇಲಿರುವ ಪೂಜ್ಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಾವು ಸಣ್ಣವ್ರು, ನಾವೆಲ್ಲ ಸಣ್ಣವರಿದ್ದಾಗ ಈ ಭಾಗದೊಳಗೆ ಒಬ್ಬರು ಮುತ್ತೆಯವ್ರ ಹೆಸರು ಕೇಳ್ತಿದ್ವಿ, ಅದು ಜುಡ್ಗ ಮುತ್ತೆಯವರು. ಅವರನ್ನು ನಾವು ನೋಡಿರಲಿಲ್ಲ, ನಾವು ಸಣ್ಣವರಿದ್ದಾಗೆಲ್ಲ ಜಡ್ಗ ಮುತ್ತೆಯವ್ರದ್ದು ಅಷ್ಟು ಪ್ರಭಾವ. ಅಪ್ಪವ್ರು ಕರ್ಕೊಂಬಂದ್ರೆ ಇಲ್ಲಿ ಬಂದು ತೋರಿಸಿದ್ರು, ಏನೂ ಇರಲಿಲ್ಲ. ಅಪ್ಪವ್ರು ಮೊದಲು ಹಾಕಿದ ಕೊಂಪಿ ತೋರಿಸಿದ್ರು. ಅವರು ಇಲ್ಲಿ ಮೊದಲು ಬಂದು ಕೊಂಪೆ ಆಗಿದ್ರು ಗುರುಗಳು ಅಂತ. ಅವರು ಕೊಂಪಿ ಹಾಕಿದ್ರು, ಇವ್ರು ಇದನ್ನು ಹಂಪಿ ಮಾಡಿದ್ರು ಅಷ್ಟೇ. ಅವ್ರ ಗುರುಗಳು ಅವರು ಮಠ ಕಟ್ಟಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರ ಹೃದಯದೊಳಗೆ ಒಂದೊಂದು ಮಠ ಕಟ್ಟಿದ್ರು. ಅವರು ಎಷ್ಟು ಜನ ಅವರಿಗೆ ಭಕ್ತರು, ಭಕ್ತಾನುರಾಗಿಗಳು, ಎಷ್ಟು ಜನ ನೆನೆಸ್ತಾರ ಅವ್ರಿಗೆ. ನೀವು ಕರ್ನಾಟಕದ ಯಾವ ದಿಕ್ಕಿಗರ ಹೋರಿ ಅವರು ಭಕ್ತರು, ಅವ್ರ ಮನ್ಯಾಗ ಅವರದೊಂದು ದೊಡ್ಡ ಫೋಟೋ. ಎಷ್ಟು ಜನ ರಾಜ ಮಹಾರಾಜರು ಈ ಮಣ್ಣಿನಲ್ಲಿ ಆಗಿ ಹೋಗ್ಯಾರ. ಯಾವ ರಾಜ ಮಹಾರಾಜರನ್ನು ಇಷ್ಟು ಜನ ಭಕ್ತಿಯಿಂದ ಪೂಜಿಸಿಲ್ಲ. ಒಬ್ಬ ಏನೂ ಇಲ್ಲದ ಬರಿಗೈ ಸಂತ ಎಷ್ಟು ಜನರ ಹೃದಯದೊಳಗೆ ಕುಂತಲ್ಲ. ಒಬ್ಬ ಮಹಾರಾಜನೂ ಆಗಿ ಹೋಗಿದ್ದಾನ, ಮಹಾತ್ಮನೂ ಆಗಿ ಹೋಗಿದ್ದಾನ. ವ್ಯತ್ಯಾಸ ಇಷ್ಟೇ, ಮಹಾರಾಜ ಅವ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟ, ಮಹಾತ್ಮರು ಮನಸ್ಸಿನ ಸಾಮ್ರಾಟ. ಅವರು ಮಣ್ಣು ಆಳಿ ಮಣ್ಣಾಗ ಹೋದರು, ಇವರು ಮಣ್ಣಿಗೆ ಬಂದರೂ ಸಹಿತ ಜನರ ಮನಸ್ಸಿನೊಳಗೆ ಉಳಿದರು. ಅವರು ಒಂದು ಸಿಂಹಾಸನ, ಅವ್ರದ್ದು ಒಂದು ಸಾಮ್ರಾಜ್ಯ, ಇವ್ರದ್ದು ಒಂದು ಸಾಮ್ರಾಜ್ಯ. ಮಹಾರಾಜನದು ಒಂದು ಸಾಮ್ರಾಜ್ಯ, ಮಹಾತ್ಮನದು ಒಂದು ಸಾಮ್ರಾಜ್ಯ. ಅವ್ರದ್ದು ಒಂದು ಸಿಂಹಾಸನ, ಇವ್ರದ್ದು ಒಂದು ಸಿಂಹಾಸನ. ಅವರು ಸಿಂಹಾಸನಕ್ಕೆ ದಿವಸ ಜಗಳಕ್ಕಾವ. ಆದ್ರೆ ದೊಡ್ಡ ಮಹಾತ್ಮರು ಕುಳಿತ ಸಿಂಹಾಸನ ಐತೆಲ್ಲ, ಅದು ಜನರ ಹೃದಯ ಸಿಂಹಾಸನದೊಳಗೆ ಕುಂತು. ಮತ್ತು ಅವರ ಸಿಂಹಾಸನ ಕಸುಗಳವ್ರು ಹುಟ್ಟುತ್ತಾರೆ. ಇವ್ರ ಸಿಂಹಾಸನ ಕಸುಗೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಜನರ ಹೃದಯದೊಳಗೆ ಇಟ್ಟುಕೊಂಡ ಮೇಲೆ ಯಾರು ಕಷ್ಟಕ್ಕೆ ಸಾಧ್ಯ? ಅವರು ಪುಣ್ಯ ಪುರುಷರು. ಒಬ್ಬ ಗುರು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಹೋದ್ರು. ಬುದ್ಧನ ಒಂದು ಭಿಕ್ಷುಗಳ ಸಮೂಹ ಇತ್ತು, ಶಿಷ್ಯರು. ಅವ್ರ ಶಿಷ್ಯರಲ್ಲಿ ಒಬ್ಬ ಎತ್ತಿ ಆನಂದ ಅಂತ, ಉಪಗುಪ್ತನ ಹೆಸರು. ಅವ ಸಾಮ್ರಾಟ ಇದ್ದ. ಬುದ್ಧನ ಪ್ರಭಾವಕ್ಕೊಳಪಟ್ಟು ಯುವಕ ಸನ್ಯಾಸಿಯಾದ. ಪ್ರತಿನಿತ್ಯ ಪ್ರತಿ ಮನೆಗೆ ಭಿಕ್ಷೆ ಬಿಡ್ಲಿಕ್ಕೆ ಹೋಗ್ತಿದ್ದ. ಒಂದು ಓಣಿಯೊಳಗೆ ಹೋಗುವಾಗ ಒಬ್ಬ ನರ್ತಕಿಯ ಮನೆ ಬಂತು. ನರ್ತಕಿಯ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಆ ನರ್ತಕಿ ಉಪಗುಪ್ತನಿಗೆ ಹೇಳ್ತಾಳ, ನೀನು ಯುವಕದಿ, ಹೊರಗೆ ನಿಂತೇನು ಭಿಕ್ಷೆ ಕೇಳ್ತಿ, ಮನೆಯೊಳಗೆ ಬಾ. ಮನೆಯೊಳಗೆ ಬಂದ್ರೆ ಈ ಮನೆಯ ಸಂಪತ್ತು ನಾನು ನಿನ್ನ ಒಳಗ್ತೀನಿ. ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ, ಮನೆಯೊಳಗೆ ಬಾ. ನರ್ತಕಿ ಹೇಳುವ ಮಾತಿದೆ. ಮನೆಯೊಳಗೆ ಬಂದ್ರೆ ಮನೆಯ ಸಂಪತ್ತು ನಾನು ನಿನ್ನ ಒಳಗ್ತೀನಿ. ಉಪಗುಪ್ತ ಹೇಳ್ತಾನ, ಸಮಯ ಬಂದಾಗ ಬರುವೆ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ. ಸಮಯ ಬಂದಾಗ ಬರುವೆ. ಮುಂದೆ ಕೆಲವು ವರ್ಷ ಆದಮೇಲೆ ಆ ನರ್ತಕಿಗೆ ರೋಗ ಬರ್ತದೆ. ರೋಗ ಬಂದು ಊರನ್ ಜನ ಎಲ್ಲ ಆಕಿ ಓಡಿಸ್ತಾರೆ ಹೊರಗೆ. ಊರು ಬಿಟ್ಟು ಓಡಿಸಿ ಕಲ್ಲು ತೊಗೊಂಡು ಬಡ್ಗಿ ತೊಗೊಂಡು ಹೊಡೆದು ಮುಪ್ಪಾಗಿ ನೆರಳ್ಕೋಂತ ಎಲ್ಲೋ ಒಂದು ದಾರಿಯ ದಂಡಿಗೆ ಬಿದ್ದಿರ್ತಾಳ. ಬ್ಯಾಸಗಿ ಬಿಸಿಲ ನೆರಳುವುದನ್ನು ಉಪಗುಪ್ತ ಕೇಳ್ತಾನ. ದಾರಿ ಹಿಡ್ಕೊಂಡು ಹೊಂಟಿದ್ದಾವ. ಉಪಗುಪ್ತ ಕೇಳಿ ಯಾರೋ ನೆರಳಕತ್ತಾರಂತ ಹೋಗಿ ತನ್ನ ತತ್ರಾಣಿಯಲ್ಲಿ ಒಂದು ಕಪ್ ನೀರ
ಕೊಟ್ಟು ಒಂದು ತನ್ನ ಕೊಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ. ಆಕೆಗೆ ಸ್ವಲ್ಪ ಪ್ರಜ್ಞೆ ಬಂದಂಗಾಗಿ ಹಿಂಗೆ ನೋಡ್ತಾಳೆ. ಇದು ಎಲ್ಲೋ ನೋಡಿದ ಮುಖ ಅಂತ ನೆನಪಿಗೆ ತಗೊಂಡು ಉಪಗುಪ್ತನಿಗೆ ಕೇಳ್ತಾಳೆ, ಕೆಲವು ದಿವಸಗಳ ಹಿಂದ ನನ್ನ ಮನೆ ಬಾಗಿಲಿಗೆ ಬಂದಿದ್ದಿಲ್ಲ ನೀನು ಉಪಗುಪ್ತ, ಬುದ್ಧನ ಸನ್ಯಾಸಿ ಭಿಕ್ಷು ಅಂತ. ಅವಾಗ ಅವ ಅಂದ, ಹೌದು ಬಂದಿದ್ದೆ, ನನಗೂ ನೆನಪೈತಿ. ಅವಾಗ ನರ್ತಕಿ ಹೇಳ್ತಾಳೆ, ಅಲ್ಲ ನನ್ನ ಹತ್ರ ಯೌವನ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ನೀ ಇದ್ದಾಗ ಬರಲಿಲ್ಲ, ಈಗ ಬಂದು ಎಲ್ಲ ತಗೊಂಡು ಏನು ಮಾಡೋದು ಅಂತ. ಅವಾಗ ಗುರು ಉಪಗುಪ್ತ ಹೇಳಿದ ಮಾತು ಎಷ್ಟು ದೊಡ್ಡದು ಅಂದ್ರೆ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗುವುದಿಲ್ಲ, ನೀ ಬಿದ್ದಾಗ ಬಂದವನ ನಿಜವಾದ ಗುರು. ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದವ ನಿಜವಾದ ಗುರು ಆಗ್ತಾನೆ. ಹಂಗ ಚಿಡಗಾಮೂರ್ತಿ ಅವರು ಬಿದ್ದವರನ್ನು ಎಷ್ಟು ಜನ ದುಃಖಿಗಳನ್ನ ಮುಕ್ತರನ್ನ ಮಾಡಿ ಅವರು ಬಿದ್ದವರನ್ನೆತ್ತಿದ ಗುರು. ಮತ್ತು ಅವರ ದಾರಿಯಲ್ಲಿ ಪೂಜ್ಯರು ಸಹಿತ ನಡೀತಾ ಇದ್ದಾರೆ. ಇದನ್ನೇನು ಹಂಪಿ ಮಾಡಿದಾರ, ಇದು ಅಂತೂ ದೊಡ್ಡದೇ ದೊಡ್ಡದು. ಇದಕ್ಕೆ ಕಳಸ ಇಟ್ಟಂಗೆ ಇದೆಲ್ಲ ಕಲ್ಲಿನ ಗುಡಿ ಇದೆಲ್ಲ ಮಾಡಿದ್ದಾರೆ. ಇದು ಸಂತೋಷ ಇದೆ. ಇದೆಲ್ಲದಕ್ಕಿಂತನೂ ಅವ್ರು ಹೇಳಿದರು, ಇಲ್ಲೊಂದು 1000 ಬಡ ಮಕ್ಕಳಿಗಾಗಿ ಒಂದು ಉಚಿತ ವಸತಿ ನಿಲಯ ಶಾಲೆ, ಇದು ಈ ನಾಡಿಗೆ ಒಂದು ಕಳಸ ಇಟ್ಟಂಥ ಕೆಲಸ. ಅದು ಬೆಳೀಲಿ, ಅದು 1000 ಮಕ್ಕಳ ಅವರ ಕನಸು, ಅದು 1000 ಆಗಲಿ. ಇವತ್ತಲ್ಲಿ ಮಾದನಿಪುರಿ ಒಳಗೂ 6 ಕಾಯಕತ್ತಾರ. ಮತ್ತೊಮ್ಮೆ ಬರ್ತೀನಿ, ಮತ್ತೊಮ್ಮೆ ಬಂದಾಗ ಪ್ರವಚನದ ಮಾಡಿ ಹೋಗೋಣ. ಮತ್ತು ಗುರುಗಳು ಮಾಡಿದ್ದು ನೋಡಿದ್ದು ತುಂಬ ಖುಷಿ ಆಗ್ತದೆ. ಕನಸು ಎಷ್ಟು ಸ್ವಚ್ಛ ಇಟ್ಟಾರ ಮಠ. ನಮ್ಮ ಮಠಗಳು ನಮಗೆ ಕಸ ಹೊಡ್ಕೊಳಕ್ಕಾಗುವಲ್ದು, ಅವರೆಷ್ಟು ಸ್ವಚ್ಛ ಇಟ್ಟಾರ ಗಾರ್ಡನ್ನು. ಖುಷಿ ಹಿಂಗಿರ್ಬೇಕು. ಮಠಕ್ಕೆ ಬಂದ್ರೆ ಮತ್ತು ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದಿದ್ದು, ಎಲ್ಲಿ ಬೇಕಲ್ಲಿ ನೀವೆಲ್ಲ ಹೊಲಸಾಕಿ ಹೋದ್ರೆ ಮಠ ಹೆಂಗೆ ತಡಿತಾವ? ಸ್ವಚ್ಛ ಇಡ್ಬೇಕು. ಅವ್ರ ಅಪ್ಪುಗಳು ಏನು ಮಾಡ್ಯಾರಲ್ಲ, ಭಕ್ತರ ಜವಾಬ್ದಾರಿ ಅಂದ್ರೆ ಇದು ಸ್ವಚ್ಛ ಇಡೋದು ಒಂದು ದೊಡ್ಡದೇ. ಇದು ಭಕ್ತಿಯ ಅರ್ಪಣೆ. ಇದು ಸ್ವಚ್ಛ ಇಡೋದು ಭಕ್ತಿಯ ಅರ್ಪಣೆನೇ. ಇದು ಬೆಳೀಲಿ, ಅವರ ಕ್ರಿಯಾಶೀಲತೆ, ಅವರ ಸಂಕಲ್ಪ ಈ ನಾಡ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.